ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಬಂದ್ಬಿಟ್ಟು ನನ್ನ ಸರೌಂಡಿಂಗ್ಸಲ್ಲಿದ್ದಂತಹ ನನ್ನ ಫ್ರೆಂಡ್ಸು. ಸೊ ಆ ಇಬ್ಬರು ಫ್ರೆಂಡ್ಸು ಈ ಒಂದು ಲೋನ್ ಅಪ್ಲಿಕೇಶನ್ ಮುಖಾಂತರ ಲೋನ್ ತಗೊಂಡು ಮೋರ್ ದೆನ್ ಒಬ್ಬ ಪರ್ಸನ್ ಬಂದ್ಬಿಟ್ಟು 12 lakhs ತಗೊಂಡಿದ್ದ, ಇನ್ನೊಬ್ಬ ಬಂದ್ಬಿಟ್ಟು 80,000 ತಗೊಂಡಿದ್ದ. ಬರೀ 80,000ಗೆ ಆತ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಸೊ ಈ ಒಂದು ಮೇನ್ ಇಂಟೆನ್ಷನ್ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ಯಾರೆಲ್ಲ ಈ ಒಂದು ಲೋನ್ ಅಪ್ಲಿಕೇಶನ್ ಮುಖಾಂತರ ಹಿಂಸೆಗೆ ಒಳಗಾಗ್ತಿದ್ದಾರೆ ಅಥವಾ ಮಾನಸಿಕ ಹಿಂಸೆಗಾಗಿರಲಿ ಅಥವಾ ಅವರು ತುಂಬ ರೋದನೆ ಕೊಡ್ತಿದ್ದಾರೆ ಲೋನ್ ಅಪ್ಲಿಕೇಶನ್ ಅವರು, ಹಾಗೂ ಅವರು ನಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತಗೊಂಡು ನಮ್ಮ ಪೇರೆಂಟ್ಸ್ಗೆ ಕಾಲ್ ಮಾಡಿ ಅಥವಾ ನಮ್ಮ ರಿಲೇಟಿವ್ಸ್ಗೆ ಕಾಲ್ ಮಾಡಿ ನಮ್ಮ ಮರ್ಯಾದೆ ತೆಗಿತಿದ್ದಾರೆ. ಅಥವಾ ಬೇರೆ ಅಶ್ಲೀಲ ವಿಡಿಯೋಗಳನ್ನು ನಾವು ಎಡಿಟ್ ಮಾಡಿಬಿಟ್ಟು ನಮ್ಮ ಒಂದು ಫೋಟೋಸ್ನ ಬೇರೆ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹಂಚುತ್ತಿದ್ದಾರೆ ಅಥವಾ ನಮ್ಮ ರಿಲೇಟಿವ್ಸ್ಗೆ ಸೆಂಡ್ ಮಾಡ್ತಿದ್ದಾರೆ. ಅಂಥವರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕಂದರೆ ಈ ಒಂದು ಕಂಟೆಂಟ್ ಅನ್ನೋದು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಯೂಟ್ಯೂಬ್ ಯಾರಿಗೆ ಈ ಒಂದು ವಿಡಿಯೋನ ತೋರಿಸ್ಲಿಕ್ಕೆ ಇಷ್ಟಪಡಲ್ಲ, ಅಂದರೆ ಯೂಟ್ಯೂಬ್ ಇದನ್ನು ಪ್ರಮೋಟ್ ಮಾಡಲ್ಲ. ಆದಷ್ಟು ಶೇರ್ ಮಾಡಿದ್ರೆ ಮಾತ್ರ ಈ ಒಂದು ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ, ಎಲ್ಲರೂ ಎಜುಕೇಟ್ ಆಗ್ತಾರೆ. ಈ ಲೋನ್ ಅಪ್ಲಿಕೇಶನ್ಸ್ ಮಾಡ್ತಿರುವಂತಹ ಸ್ಕ್ಯಾಮ್ಸ್ ಅಥವಾ ಈ ಒಂದು ಲೋನ್ ಅಪ್ಲಿಕೇಶನ್ ಮುಖಾಂತರ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಿದ್ದಾರೆ ಈಗಿನ ಪ್ರೆಸೆಂಟ್ ಯೂತ್ ಅಂತೂ. ಇದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡಕ್ಕೆ ಕೊಟ್ಟಿದ್ದೀನಿ ಅಂದ್ರಪ್ಪ ಅಂದರೆ, ಇದರಿಂದ ಯಾವ ರೀತಿ ನಾವು ಆಚೆ ಬರಬೇಕು. ಈ ಒಂದು ಲೋನ್ ಅಪ್ಲಿಕೇಶನ್ಸಲ್ಲಿ ಲೋನ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ, ಯಾವ ರೀತಿ ಇದರಿಂದ ತಪ್ಪಿಸ್ಕೊಂಡು ಆಚೆ ಬರಬೇಕು. ಒಂದು ಪಾಯಿಂಟ್, ಇದು ಹೇಗೆ ಕೆಲಸ ಮಾಡುತ್ತೆ, ಈ ಒಂದು ಲೋನ್ ಅಪ್ಲಿಕೇಶನ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಅಥವಾ ಈ ಒಂದು ಲೋನ್ ಅಪ್ಲಿಕೇಶನ್ಸ್ ಯಾರು ಲೋನ್ ಕೊಡೋರು ಯಾರು, ಈ ರೀತಿ ಹಿಂಸೆ ಮಾಡೋದು ಯಾವ ರೀತಿ ಮಾಡ್ತಾರೆ ಅವರು, ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ನೀವು ಲೋನ್ ತೊಗೊಳೋಕ್ಕಿಂತ ಮುಂಚೆ ಅದನ್ನು ಯಾವ ರೀತಿ ವೆರಿಫೈ ಮಾಡಬೇಕು, ಇದು ಒಳ್ಳೆ ಕಂಪನಿನ ಅಥವಾ ಯಾವ ರೀತಿ ಅದನ್ನು ಪ್ರೋಸೆಸ್ ಇರುತ್ತೆ, ಆ ಒಂದು ಪ್ರೋಸೆಸ್ನ ಚೆಕ್ ಲಿಸ್ಟನ್ನು ನಿಮಗೆ ಕೊಡ್ತೀನಿ. ಇದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಮತ್ತೆ ಲೋನ್ ತೊಗೋಬೇಕು. ಯಾಕೆಂದರೆ ನಾನು ಲೋನ್ ತೊಗೊಳ್ಬೇಡಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಕೆಲವರಿಗೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರು ಲೋನ್ ತೊಗೊಳ್ಳೇಬೇಕು. ಅದು ಯಾವ ರೀತಿ ತೊಗೋಬೇಕು ಮತ್ತು ಎಂಥ ಅಪ್ಲಿಕೇಶನ್ಸಲ್ಲಿ ತೊಗೋಬೇಕು ಅಂತ ನಾನು ಇನ್ಫಾರ್ಮೇಟಿವ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಕಿಶೋರ್. ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ ನೋಡಿ. ಈ ಮೆಜಾರಿಟಿ ಆಫ್ ಈ ಒಂದು ಲೋನ್ ಅಪ್ಲಿಕೇಶನ್ಸು ಬ್ಯಾಕ್ಡ್ ಬೈ ಚೈನೀಸ್ ಕಂಪನೀಸ್, ಫಿನ್ಟೆಕ್ ಕಂಪನೀಸ್ ಅಂತ ಹೇಳ್ತೀನಿ. ಹೆಂಗಪ್ಪ ಅವ್ರಿಗೆ ಪರ್ಮಿಷನ್ ಸಿಕ್ತು ಅಂತ ನೀವು ಕೇಳ್ಬೋದು. ಚೈನೀಸ್ ಅಪ್ಲಿಕೇಶನ್ಸ್ಗೆ ನಮ್ಮ ಇಂಡಿಯಾದಲ್ಲಿ ಪರ್ಮಿಷನ್ ಸಿಗಲ್ವಲ್ಲ, ಸೊ ಯಾವ ರೀತಿ ಸಿಕ್ತು ಅಂತ ಕೇಳ್ಬೋದು. ಸೊ ಅವ್ರಿಗೂ ಎಸ್ಪೆಷಲಿ ಈ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಥವಾ ಲೆಂಡಿಂಗ್ ಸೆಕ್ಟರಲ್ಲಿ ಯಾವ ರೀತಿ ಇವರು ಬಂದರು ಅಂತ ನೀವು ಕೇಳ್ಬೋದು. ಸೊ ಈ ಒಂದು ವಿಡಿಯೋನ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾನು ಒಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ಲೆಂಡಿಂಗ್ ಬಿಸ್ನೆಸ್ ಬಗ್ಗೆ. ಸೊ ಈ ಒಂದು ಬಿಸ್ನೆಸ್ ಯಾವ ರೀತಿ ಇಂಡಿಯಾದಲ್ಲಿ ನಡೆಯುತ್ತೆ ಅಥವಾ ಎಷ್ಟೊಂದು ಸ್ಕೋಪ್ ಇದೆ ಒಂದು ಬಿಸ್ನೆಸ್ಗೆ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ, ಅದನ್ನು ಚೆಕ್ಔಟ್ ಮಾಡಿ. ಸೊ ಈಗ ಪಾಯಿಂಟ್ಗೆ ಬರೋಣ. ಈ ಒಂದು ಲೋನ್ ಅಪ್ಲಿಕೇಶನ್ಸ್ ಏನಿದೆ, ಇದಕ್ಕೆ ನಮ್ಮ ಒಂದು RBI ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಕೊಡೋದಿಲ್ಲ ಲೆಂಡಿಂಗ್ ಬಿಸ್ನೆಸ್ಗೆ. ಅದಕ್ಕೆ ಇವ್ರೇನು ಮಾಡ್ತಾರೆ ಅಂದರೆ, ನಮ್ಮ ಇಂಡಿಯಾದಲ್ಲಿರುವಂತಹ ಸ್ಮಾಲ್ NBFCs, ಇವರು ಬ್ಯಾಂಕ್ ಜೊತೆ ಟೈಅಪ್ ಆಗಲ್ಲ, NBFCs ಜೊತೆ ಟೈಅಪ್ ಆಗಿಬಿಟ್ಟು, ಅದು ಟಾಪ್ ರೇಟಿಂಗ್ ಇರುವಂತಹ NBFC ಜೊತೆ ಇವರು ಟೈಅಪ್ ಆಗಲ್ಲ, ಸ್ಮಾಲ್ ರೇಟಿಂಗ್ಸ್ ಇರುವಂತಹ NBFC ಜೊತೆ ಟೈಅಪ್ ಆಗ್ತಾರೆ. ಸೊ ಇವ್ರ ಜೊತೆ ಟೈಅಪ್ ಆಗಿಬಿಟ್ಟು ಅವ್ರಿಗೆ ಆಲ್ರೆಡಿ ಕೆಲವೊಂದು ಲೈಸೆನ್ಸಸ್ ಇರುತ್ತೆ ನಮ್ಮ ಒಂದು NBFC ಕಂಪನೀಸ್ಗೆ. ಈಗ ಲೈಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸು, ಕೋಆಪರೇಟಿವ್ ಬ್ಯಾಂಕ್ಸು, ಸೊ ಇಂಥದ್ರ ಜೊತೆ ಟೈಅಪ್ ಆಗಿಬಿಟ್ಟು ಇವರು ಲೆಂಡಿಂಗ್ ಲೈಸೆನ್ಸನ್ನು ಯೂಸ್ ಮಾಡ್ಕೊತಾರೆ. ಯಾಕಂದರೆ ಈ ಒಂದು ಟೈಅಪ್ ಆದಾಗ ಇವರು ಒಂದು ಲೈಸೆನ್ಸ್ ಅನ್ನೋದು ಯೂಸ್ ಮಾಡ್ಕೊಳ್ಳೋ ಅಥಾರಿಟಿ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಆಟೋಮೆಟಿಕ್ಕಾಗಿ ಅವರು ಆ ಒಂದು ಬಿಸ್ನೆಸ್ಗೆ ಎಲಿಜಿಬಲ್ ಆಗಿಬಿಡ್ತಾರೆ. ಸೊ ಈ ರೀತಿ ನಮ್ಮ ಇಂಡಿಯಾದಲ್ಲಿ ಈ ಒಂದು ಚೈನೀಸ್ ಕಂಪನೀಸು ಲೆಂಡಿಂಗ್ ಬಿಸ್ನೆಸ್ನ ಮಾಡ್ತಿದೆ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಈಗ ತಿಳಿದಾಯಿತು. ಈಗ ನೀವು ಕೇಳ್ಬೋದು, ನಮ್ಮ ಗೌರ್ಮೆಂಟಿಗೆ ಇಷ್ಟೊಂದು ನಡೀತಿದ್ರು ಅವ್ರು ಸುಮ್ಮನೆ ಯಾಕಿದ್ದಾರೆ ಅಂತ. ಗೌರ್ಮೆಂಟ್ ಏನು ಸುಮ್ಮನೆ ಇಲ್ಲ, ಅದಕ್ಕೆ ಬೇಕಿರುವಂತಹ ಎಲ್ಲ ಮೇಜರ್ ಸ್ಟೆಪ್ಸನ್ನು ತೊಗೊಂಡಿದೆ. ಅವರು ಒಂದು ಸಪ್ರೇಟ್ ಫೋಟೋಲ್ನೇ ಕ್ರಿಯೇಟ್ ಮಾಡಿದ್ದಾರೆ. ಆ ಒಂದು ಫೋಟೋಲ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡ್ಬೋದು. ಆಲ್ಮೋಸ್ಟು 94 ಲೋನ್ ಅಪ್ಲಿಕೇಶನ್ಸ್ನ ಬ್ಯಾನ್ ಮಾಡಿದೆ. ರೀಸೆಂಟಾಗಿ ನೀವು 2021 ನೋಡ್ಬೋದು. ಆಗ ಮೋರ್ ದೆನ್ 300 ಅಪ್ಲಿಕೇಶನ್ಸ್ ಏನೋ ಬ್ಯಾನ್ ಆಯಿತು. ಆಗ 94 ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್ಸೇ ಬ್ಯಾನ್ ಆಗಿದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂಟೈರ್ ಒಂದು 300 ಅಪ್ಲಿಕೇಶನ್ಸ್ನಲ್ಲಿ 94 ಅಪ್ಲಿಕೇಶನ್ಸ್ ಲೋನ್ ಅಪ್ಲಿಕೇಶನ್ಸೇ ಇದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟೊಂದು ಇವರು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿ ನಮ್ಮ ಲೋನ್ ಇಂಡಸ್ಟ್ರಿಯಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಆ ರೀತಿ ಬ್ಯಾನ್ ಮಾಡಿದ್ರು, ಈಗ ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲಿ 364 ಲೋನ್ ಅಪ್ಲಿಕೇಶನ್ಸು ಅಥವಾ ಇಲ್ಲೀಗಲ್ ಅಪ್ಲಿಕೇಶನ್ಸ್ ಅನ್ನೋದು ಬ್ಯಾನ್ ಮಾಡಿದ್ದಾರೆ. ಓಕೆ, ಆದ್ರೂ ಸಹ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಒಂದು APK ಲಿಂಕ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ಲಿಂಕ್ಸ್ ಮುಖಾಂತರ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡುವಂತೆ ಕ್ಲೈಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ. ಇವರಿದು
ಯಾವ ರೀತಿ ಈ ಒಂದು ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತಂದರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಮತ್ತು ಹೌಸ್ ಹೋಲ್ಡ್ಸು, ಆಮೇಲೆ ಈಗ ತಾನೇ ಜಾಯ್ನ್ ಆಗಿರುವಂತಹ ಎಂಪ್ಲಾಯೀಸ್ ಇರ್ತಾರೆ. ಏನೋ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಏನೋ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಟ್ರಿಪ್ ಹೋಗೋದು, ಸುಮ್ಮನೆದಕ್ಕೆ ಇವರು ಲೋನ್ಸ್ ಇನ್ಸ್ಟಂಟಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡ್ತಿದ್ದಾರೆ. ಸೊ ಇದರಿಂದ ಅವರು ಒಂದು ದೊಡ್ಡ ಮಾರ್ಕೆಟ್ನ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಏನು ಮೆಜರ್ಸ್ ತಗೋಬೇಕು? ನಾನು ಹೇಳ್ದಂಗೆ ಮೊದಲಿಗೆ ನಾವು ಒಂದು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಬೇಕು. ಆ ವೆಬ್ಸೈಟನ್ನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ಅದಾದ ನಂತರ ಒಂದು ಟೋಲ್ ಫ್ರೀ ನಂಬರ್ ಇದೆ, ಸೊ ಅದಕ್ಕೂ ಕಾಲ್ ಮಾಡಿಬಿಟ್ಟು ನೀವು ಈ ಒಂದು ರಿಪೋರ್ಟನ್ನು ಮಾಡ್ಬೋದು. ಅದರ ಒಂದು ನಂಬರ್ ಬಂದುಬಿಟ್ಟು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಅದನ್ನು ರಿಪೋರ್ಟ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಮೊದಲಿಗೆ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಈ ಒಂದು ಲೋನ್ಸ್ ಫೇಕಾ ರಿಯಲ್ ಅಂತ ಗೊತ್ತಾಗಲಿಕ್ಕೆ. ನೀವು ಯಾವತ್ತೇ ಆಗಿರಲಿ ಲೋನ್ ತೊಗೋಬೇಕಾದ್ರೆ ನನ್ನ ಸಜೆಷನ್ ಏನಂದರೆ, ನೀವು ಬ್ಯಾಂಕ್ಸ್ ಕಡೆಯಿಂದ ತಗೊಳ್ಳಿ. ಏನಾದರೂ ಸೆಕ್ಯೂರಿಟಿ, ಇನ್ ಕೇಸ್ ಸೆಕ್ಯೂರಿಟಿ ಇಲ್ಲ ಅಂದ್ರೂ ಟ್ರೈ ಟು ಗೆಟ್ ಪರ್ಸ್ನಲ್ ಲೋನ್. ಇಂಟ್ರೆಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ. ಸೊ ಪರ್ಸ್ನಲ್ ಲೋನ್ಗೆ ಹೋಗಿ ಅಥವಾ ಬ್ಯಾಂಕ್ ಎನಿ ಸೆಕ್ಯೂರ್ಡ್ ಲೋನ್ಸ್ಗೆ ಹೋಗಿ. ಮೆಜಾರಿಟಿ ಇದಕ್ಕೆ ನಾವು ಪ್ರಿಫರೆನ್ಸನ್ನು ಜಾಸ್ತಿ ಕೊಡಬೇಕು. ಇಲ್ಲ ನಮಗೇನು ಸೆಕ್ಯೂರಿಟಿ ಇಲ್ಲ ಅಂದರೂ, ಪರ್ಸ್ನಲ್ ಲೋನ್ ಬಂದಿಲ್ಲ ಅಂದರೂ, ಕೆಲವೊಂದು NBFCs ಇದೆ. NBFCs ಟಾಪ್ ರೇಟೆಡ್ NBFCs ಅಂದರೆ, ಈಗ NBFCಯಲ್ಲಿ ಒಂದು ಟಾಪ್ 20 ಕಂಪನೀಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಲೋನ್ ತೊಗೊಳಕ್ಕೆ ಟ್ರೈ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಯಾವ್ದು ಬಂದ್ರೂ ಇನ್ಸ್ಟಾಲ್ ಮಾಡ್ಕೋ, ದುಡ್ಡು ತಗೋ, ಸ್ಪೆಂಡ್ ಮಾಡು ಅಥವಾ ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ನೀವು ಈ ಥರ ಕೈ ಸುಡ್ಕೋಬಾರ್ದು. ಸೊ ನನ್ನ ಸಜೆಷನ್ ಇದು. ಇನ್ನು ಇದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಅಂದರೆ, ಈ ಒಂದು ಫೇಕ್ ಅಪ್ಲಿಕೇಶನ್ಸ್ ಅಥವಾ ಈ ರೀತಿ ಹಿಂಸೆ ಕೊಡುವಂಥ ಅಪ್ಲಿಕೇಶನ್ಸ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅವರು ನಿಮಗೆ ಒಂದು ಲೋನ್ನ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಅಥವಾ ನಿಮ್ಗೆ ಅಮೌಂಟು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವರೊಂದು ಕೆಲವೊಂದು ಪ್ರೋಸೆಸಸ್ ಇರುತ್ತೆ. ಈಗ ಮೊದಲಿಗೆ ಅವರು ಪ್ರೊಸೆಸಿಂಗ್ ಫೀನ ಪೇ ಮಾಡು ಅಂತ ಕೇಳ್ತಾರೆ. ಪ್ರೀಪೇಯ್ಡ್ ಅಥವಾ ನೀವೇನಾದರೂ ಪ್ರೊಸೆಸಿಂಗ್ ಫೀ ಪೇ ಮಾಡ್ತಿದ್ರು ಅಂದರೆ ಅದು ಕಂಪ್ಲೀಟ್ಲಿ ಚೈನೀಸ್ ಕಂಪನಿ ಆಗಿರುತ್ತೆ. ಮೆಜಾರಿಟಿ ಚಾನ್ಸಸ್ಸು 90% ಎಬೋವ್ ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಚಾರ್ಜಸ್ನ ನಮ್ಮ ಒಂದು ಬ್ಯಾಂಕ್ಸ್ ಯಾವ ರೀತಿ ಮಾಡುತ್ತಂದರೆ, ಅಂದರೆ ನಮ್ಮ ಇಂಡಿಯಾದಲ್ಲಿರುವ ಬ್ಯಾಂಕ್ಸ್ ಯಾವ ರೀತಿ ಮಾಡುತ್ತಂದರೆ, ಅದು ಲೋನ್ ಕೊಡುವಂತಹ ಅಮೌಂಟಲ್ಲೇ ಪ್ರೊಸೆಸಿಂಗ್ ಚಾರ್ಜಸ್ನ ಕಟ್ ಮಾಡ್ಕೊಂಡು ಕೊಡ್ತಾರೆ. ಆದರೆ ಈ ಒಂದು ಚೈನೀಸ್ ಕಂಪನೀಸ್ ಏನಿದೆ ಅದನ್ನು, ಆದರೆ ಬ್ಯಾಕ್ ಬೈ ಚೈನೀಸ್ ಕಂಪನೀಸ್ ಇರುತ್ತಲ್ಲ, ಸೊ ಆ ಕಂಪನೀಸ್ ಏನು ಮಾಡುತ್ತಂದರೆ ಪ್ರೊಸೆಸಿಂಗ್ ಫೀನ ಮೊದಲನೇ ಪೇ ಮಾಡಿಸ್ಕೊಳುತ್ತೆ. ಇನ್ ಕೇಸ್ ಇದು ಒಂದು ನಾನು ಹೇಳ್ತಿರೋದು ಒಂದು 90% ಈ ರೀತಿ ಇರುತ್ತೆ ಅಂತ. ಇನ್ನೊಂದು ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಒಂದು ಪರ್ಮಿಷನ್ಸ್ ಅಲೋ ಅಂತ ಕೊಡ್ತೀವಲ್ಲ, ಲೈಕ್ ಈಗ ಕ್ಯಾಮ್ರಾ ಪರ್ಮಿಷನ್ಸ್ ಕೇಳುತ್ತೆ, ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಪರ್ಮಿಷನ್ಸ್ ಕೇಳುತ್ತೆ. ಎಲ್ಲಿ ನಾವು ಮಾಡೋದು ಮಿಸ್ಟೇಕ್ ಅಪ್ಪ ಅಂದರೆ, ಈ ಒಂದು ಎಕ್ಸಾಕ್ಟ್ ಈ ಸ್ಟೆಪ್ಪಲ್ಲೇ ನಾವು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿಬಿಡ್ತೀವಿ. ಎಲ್ಲ ಪರ್ಮಿಷನ್ಸು ಹಲೋ ಅಂತ ಕೊಟ್ಬಿಡ್ತೀವಿ. ಅದೇ ನಾವು ಮಾಡುವಂಥ ದೊಡ್ಡ ಮಿಸ್ಟೇಕು. ಕೆಲವೊಂದು ಆಪ್ಷನ್ಸ್ಗೆ ನೀವು ಡಿನೇ ಅಂತ ಕೊಡಬೇಕು. ಡಿನೇ ಅಂತ ಕೊಟ್ಟರೆ ಅದು ನಿಮ್ಮ ಒಂದು ಆ್ಯಕ್ಸಸ್ ತೊಗೊಳಕ್ಕಾಗಲ್ಲ. ನೀವು ಅಲೋ ಅಂತ ಕೊಟ್ಟರೆ ಅದು ಕಂಪ್ಲೀಟ್ ಆ್ಯಕ್ಸಸ್ ತೊಗೊಂಡು ಮತ್ತೆ ನೀವು ಕಡದೇ ಇರುವಾಗ ಭಾರಿ ಯಾವ ರೀತಿ ಅಂದರೆ ತುಂಬಾ ಹಿಂಸೆ ಕೊಟ್ಬಿಡ್ತಾರೆ. ನಿಮ್ಮ ರಿಲೇಟಿವ್ಸ್ ಕಾಲ್ ಮಾಡಿ, ಇದೆಲ್ಲ ಹೇಳಿದ್ನಲ್ಲ, ಸೆಕ್ಚುವಲ್ ಹರಾಸ್ಮೆಂಟ್ ಮಾಡ್ತಾರೆ, ಬೇರೆ ವಿಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಬೇರೆ ಏನೆಲ್ಲ ಮಾಡಿಬಿಡ್ತಾರೆ. ಅದು ನಾನು ಹೇಳೋಕ್ಕಾಗಲ್ಲ ವಿಡಿಯೋದಲ್ಲಿ. ಆ ರೀತಿಯಾದಂತಹ ಕಂಟೆಂಟ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಮಾನ ಮರ್ಯಾದೆಲ್ಲ ತೆಗೆಸ್ಬಿಡ್ತಾರೆ. ಸೊ ಇದೊಂದಾಯಿತು. ಇದಾದ ನಂತರ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಡಾಕ್ಯುಮೆಂಟೇಷನ್. ಅವ್ರೇನಾದರೂ ಜಸ್ಟ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ದರೆ ಸಾಕು ನಿಮಗೆ ಲೋನ್ ಕೊಟ್ಬಿಡ್ತಿದ್ದೀವಿ ಅಂದರೆ, ನೀವು ಅಲ್ಲೇ ಎಚ್ಚರಿಕೆಯಿಂದ ಇರಬೇಕು. ಫಸ್ಟು ಯಾವುದೇ ಲೋನ್ ಬರಬೇಕಾದ್ರೆ ನಿಮಗೆ ಸಿವಿಲ್ ಸ್ಕೋರ್ ಇಂಪಾರ್ಟೆಂಟ್. ಸೆಕ್ಯೂರ್ ಲೋನ್ ಆದರೆ ನಿಮ್ಗೆ ಏನಾದರೂ ಸ್ಯಾಂಕ್ಷನ್ ಆಗಬೇಕಾದ್ರೆ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ಮೊದಲಿಗೆ. ಯಾವುದೇ ಒಂದು ಬ್ಯಾಂಕ್ ಆಗಿರಲಿ ಅಥವಾ NBFC ಆಗಿರಲಿ, ಟಾಪ್ NBFC ಇವೆಲ್ಲ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ನಿಮಗೆ ಇನ್ಸ್ಟೆಂಟು ಸಿವಿಲ್ ಸ್ಕೋರ್ ಇಲ್ದಿರಾನೆ ನೀವೇನಾದರೂ ಮನಿ ಬರ್ತಿದೆ ಅಂದರೆ ನೀವು ರೀಥಿಂಕ್ ಮಾಡಬೇಕು. ಅದರಲ್ಲಿ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಈ ಒಂದು ಇಂಟ್ರೆಸ್ಟ್ ಪಾಯಿಂಟಿಗೆ ನಾನು ಒಂದು ಸೆಕೆಂಡ್ ಬರ್ತೀನಿ. ಈ ಒಂದು ಏನು ಹೇಳಿದೆ ಡಾಕ್ಯುಮೆಂಟೇಷನ್ ಸೆಕ್ಷನಲ್ಲಿ ನಿಮಗೆ ಮಿನಿಮಲ್ ಡಾಕ್ಯುಮೆಂಟ್ ಏನಾದರೂ ಇನ್ಸ್ಟೆಂಟ್ ಲೋನ್ ಆಗ್ತಿದೆ ವಿತೌಟ್ ಸಿವಿಲ್ ಸ್ಕೋರ್ ಚೆಕಿಂಗ್ ಅಂದರೆ ನೀವು ಅಲ್ಲಿ ಎಚ್ಚರಿಕೆ ವಹಿಸಬೇಕು. ಅದು ಖಂಡಿತ ಚೈನೀಸ್ ಕಂಪನಿ ಆಗಿರೋಕ್ಕೆ ಚಾನ್ಸಸ್ ಇರುತ್ತೆ ಜಾಸ್ತಿ. ಈಗ ಇಂಟ್ರೆಸ್ಟ್ ರೇಟ್ಸು, ಹೌದು, ಯಾವುದೇ ಕಂಪನಿ ನಿಮಗೆ ಇಮ್ಮಿಡಿಯೇಟಾಗಿ ಇನ್ಸ್ಟಂಟ್ ಲೋನ್ ಕೊಡ್ತಿದೆಯಾ ಅಂದರೆ ಇಂಟ್ರೆಸ್ಟ್ ರೇಟ್ನ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಅವರು ಡಿಸ್ಕ್ಲೋಸ್ ಮಾಡಲ್ಲ, ಮೆಜಾರಿಟಿ ಕಂಪನೀಸ್ ಡಿಸ್ಕ್ಲೋಸ್ ಮಾಡಲ್ಲ. ಆದರೆ ನಾವೇನಾದರೂ ಬ್ಯಾಂಕ್ ಹತ್ರ ಹೋದರೆ ಅವ್ರು ಡಿಸ್ಕ್ಲೋಸ್ ಮಾಡ್ತಾರೆ, ಇಷ್ಟೇ ಇಂಟ್ರೆಸ್ಟ್ ಇರುತ್ತೆ, ಇಷ್ಟೇ ತೊಗೊತೀವಿ, ಇದೇ ರೀತಿಯಲ್ಲಿ ತೊಗೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಡಿಸ್ಕ್ಲೋಸ್ ಮಾಡ್ತಾರೆ. ಅದೇ ನೀವು ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್ಸಲ್ಲಿ ಯಾವುದೇ ರೀತಿಯಾದಂಥ ಒಂದು ಇಂಟ್ರೆಸ್ಟ್ ಅನ್ನೋದು ನಿಮಗೆ ಡಿಕ್ಲೇರ್ ಮಾಡಲ್ಲ ಅವರು. ಅಥವಾ ಈ ಒಂದು ಫೀಸ್ ಅನ್ನೋದು ಅಥವಾ ಇಂಟ್ರೆಸ್ಟ್ ಇಷ್ಟು ಪರ್ಸೆಂಟೇಜ್ ಅಂತ ಕೆಲವೊಂದು ಅಪ್ಲಿಕೇಶನಲ್ಲಿ ಡಿಸ್ಕ್ಲೋಸೇ ಮಾಡಲ್ಲ. ಅವರು ಇಷ್ಟ ಬಂದಂಗೆ ಅವರು 20%, 30% ಈ ರೀತಿಯಾದಂತಹ ಇಂಟ್ರೆಸ್ಟ್ ರೇಟ್ಸನ್ನು ಹಾಕ್ಬಿಟ್ಟು ಸುಳಿಗೆ ಮಾಡ್ತಿರ್ತಾರೆ ಜನರ ಹತ್ರ. ಮೊದಲಿಗೆ ನೀವು ಚೆಕ್ ಮಾಡಬೇಕಾಗಿರೋದು ಇಂಟ್ರೆಸ್ಟ್ ರೇಟು, ಎಷ್ಟು ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತಾರೆ, ಪರ್ ಮಂತ್ ಇದೆಯಾ, ಪರ್ ಆ್ಯನ್ಯುವಲ್ ಇದೆಯಾ. ಮತ್ತು ನೀವೇನಾದರೂ ಡಿಫಾಲ್ಟ್ ಆದರೆ, ಇನ್ ಕೇಸ್ ಫಾರ್ ಎಕ್ಸಾಂಪಲ್ 1 ಮಂತ್ ಏನಾದರೂ ಡಿಫಾಲ್ಟ್ ಆದರೆ ಅವ್ರು ಚಾರ್ಜ್ ಮಾಡುವಂಥ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅದನ್ನು ಸಹ ಚೆಕ್ ಮಾಡಬೇಕಾಗುತ್ತೆ. ಈಗ ನಾವು ಬ್ಯಾಂಕಿಗೆ ಹೋದರೆ
ಇನ್ ಕೇಸ್ ಏನಾದರೂ ನಾವು ಚೆಕ್ ಬೌನ್ಸ್ ಆದರೆ ಒಂದು ಸರ್ಟೆನ್ ಅಮೌಂಟ್ ಅನ್ನೋದು 450 ಸಮಥಿಂಗ್ 500 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಚೆಕ್ ಬೌನ್ಸ್ ಆದರೆ. ಅದೇ ರೀತಿ ಇಂಟ್ರೆಸ್ಟ್ ಇನ್ ಕೇಸ್ ಏನಾದರೂ ಡ್ಯೂ ನಾವೇನಾದರೂ ಕಟ್ಲಿಕ್ಕೆ ಆಗಿಲ್ಲ ಅಂದರೆ ಒಂದಿನ, ಅದಾದಮೇಲೆ ನೆಕ್ಸ್ಟ್ ಡೇ ಅದು ಎಷ್ಟು ಅಮೌಂಟ್ ಕಟ್ಟ ಮಾಡ್ತಾರೆ ಅವರು, ಅಥವಾ ಇಂಟ್ರೆಸ್ಟ್ ಎಷ್ಟು ಹಾಕ್ತಾರೆ ಒಂದು ಪರ್ ಡೇಗೆ, ಅದನ್ನು ಸಹ ಚೆಕ್ ಮಾಡಬೇಕಾಗುತ್ತೆ. ಸೊ ಇಂತಹ ಒಂದು ವಿಷಯದಲ್ಲಂತೂ ತುಂಬಾ ಸುಲಿಗೆ ಮಾಡಿಬಿಟ್ಟಿದೆ. ಒಂದು 10,000 ಒಂದು ತಗೊಂಡಿದ್ರೆ ಒಬ್ಬ ಪರ್ಸನ್ನು, ಅವನ ಹತ್ರ 20-30 ಸಾವಿರವರೆಗೂ ವಸೂಲಿ ಮಾಡಿದ್ದಾರೆ. ಕೊಟ್ಟಿಲ್ಲ ಅಂದರೆ ಇನ್ನೂ ಆಗಿಲ್ಲ, ನೀವು ಕ್ಲಿಯರ್ ಮಾಡಿಲ್ಲ, ಇನ್ನು ಲೇಟ್ ಮಾಡಿದ್ದೀರಾ, ಅಥವಾ ಈ ರೀತಿಯಾದಂತಹ ಬೇರೆ ಬೇರೆ ರೀಸನ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ಸುಲಿಗೆ ಮಾಡಿ ದುಡ್ಡನ್ನು ಈಸ್ಕೊತಿದ್ದಾರೆ. ನಮ್ಮ ಗೌರ್ಮೆಂಟು ತುಂಬಾ ಇನಿಷಿಯೇಟಿವ್ಸ್ ತಗೊಂಡು ಈ ಒಂದು ಚೈನೀಸ್ ಅಪ್ಲಿಕೇಶನ್ಸ್ನ ಮೆಜಾರಿಟಿ ಟೈಮ್ ಇಯರ್ಲಿ ಹೆಂಗಿಲ್ಲ ಅಂದ್ರೆ ಒಂದು 100 ಅಪ್ಲಿಕೇಶನ್ಸ್ನ ಬ್ಯಾನ್ ಮಾಡ್ತಿದೆ. ಬಟ್ ಅವರು ಇದೇ ರೀತಿ ಬೇರೆ ಒಂದು ಲಿಂಕ್ಸ್ನ ಕ್ಲಿಯರ್ ಮಾಡಿಕೊಂಡು ಬರ್ತಿದ್ದಾರೆ. ನಾನು ಹೇಳೋಕ್ಕೂ ಇಷ್ಟಪಡೋದೊಂದೇ, ನೀವೆಲ್ಲರೂ ಎಜುಕೇಟ್ ಆಗಬೇಕು. ನಿಮ್ಗೇನಾದ್ರು ಲೋನ್ ಬೇಕಿದ್ರೆ ಬ್ಯಾಂಕ್ಸ್ ಹತ್ರ ಹೋಗಬೇಕು, ಅಥವಾ ಸೆಕ್ಯೂರ್ ಲೋನ್ಗೆ ಹೋಗಬೇಕು. ಇನ್ನು ಯಾವುದಾದ್ರೂ ಇಂಡಿಯನ್ ಬ್ಯಾಂಕ್ಸ್ ಅಥವಾ ಇಂಡಿಯನ್ NBFCs ಇದ್ರ ಮುಖಾಂತರನೇ ಹೋಗಬೇಕು ಹೊರತು ಇನ್ಸ್ಟ್ಯಾಂಟ್ ಲೋನ್ ಅಂತೂ ಯಾರೋ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಇದಂತೂ ತುಂಬಾ ಡೇಂಜರಸ್ಸು. ಯಾಕೆಂದರೆ ನನ್ನ ಪರ್ಸ್ನಲಾಗಿ ನೋಡಿರುವಂತಹ ಮೆಂಬರ್ಸ್ ನನ್ನ ಲೈಫಲ್ಲಿ ತುಂಬಾ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಫ್ಯಾಮಿಲಿ ಇದ್ದವರು ಸಹ ಸೂಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ ಈ ಒಂದು ಲೋನ್ ಅಪ್ಲಿಕೇಶನ್ ಕೊಡುವಂಥ ಟಾರ್ಚರ್ ತಡ್ಕೊಳ್ತೀರಾ. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲನೂ ಎಜುಕೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.